ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಸಾಲು ಸಾಲು ಸವಾಲುಗಳು. ಬಹಳ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ. ಸಿಗಬೇಕಾದಂತಹ ಸೌಲಭ್ಯಗಳು ಸಿಗುತ್ತಾ, ಕೋರ್ಟ್ನಿಂದ ಯಾವ ರೀತಿ ಆದೇಶ ಬರಬಹುದು ಅಂತ. ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತಹ ದರ್ಶನ್ಗೆ ಈ ಕ್ಷಣಕ್ಕೂ ಟೆನ್ಷನ್. ಜೈಲಲ್ಲಿ ಬೆಚ್ಚಗೆ ಹೊದ್ದಿಕೊಳ್ಳೋದಕ್ಕೆ ಸಿಗುತ್ತಾ ಬೆಡ್ಡು ಅನ್ನೋದು ಪ್ರಶ್ನೆ. ಕೋರ್ಟ್ನಲ್ಲಿ ಇವತ್ತೇ ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ. ಹಾಗಾಗಿ ತೀರ್ಪು ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. ಜೈಲಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಿದ್ದಾರೆ ದರ್ಶನ್. ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥ ಬೇಸರ ಇದೆ ಅವರಿಗೆ. ಚಾರ್ಜ್ ಫ್ರೇಮ್ ಸಂಬಂಧವೂ ಇವತ್ತೇ ವಿಚಾರಣೆ ಆಗೋ ಸಾಧ್ಯತೆ ಕೂಡ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಇವತ್ತು ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಡ್ಡಾಯ ಹಾಜರಿಗೆ ಸೂಚನೆ ಕೊಟ್ಟಿದೆ 57ನೇ CCH ಕೋರ್ಟ್. ಹಾಗಾಗಿ ಇವತ್ತು ಕಡ್ಡಾಯವಾಗಿ ಹಾಜರಾಗ್ತಾರೆ. ಜೈಲಿನಿಂದ ಬಿಗಿ ಭದ್ರತೆಯಲ್ಲೇ ಪೊಲೀಸರು ಅವ್ರನ್ನೆಲ್ಲ ಕರೆತರಲಿದ್ದಾರಂತೆ. ಚಾರ್ಜ್ ಫ್ರೇಮ್ ಮುನ್ನ ಆರೋಪಿಗಳಿಗೆ ನ್ಯಾಯಾಧೀಶರು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡ್ತಾರೆ. ತಪ್ಪೊಪ್ಕೊಳ್ತೀರಾ ಅಥವಾ ಕೇಸ್ ನಡೆಸ್ತೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ನೇರವಾಗಿ ಆರೋಪಿಗಳಿಗೆ ಪ್ರಶ್ನೆ ಕೇಳ್ತಾರೆ ನ್ಯಾಯಾಧೀಶರು. ಬಟ್ ತಪ್ಪೊಪ್ಕೊಳ್ತಾರಾ ಅಥವಾ ಈ ಕೇಸನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರಾ ಅನ್ನೋದು ಕೂಡ ಕುತೂಹಲ.